जयाच्या जनी जन्म नामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 17 ಅಕ್ಟೋಬರ್ ಶ್ರೀ ಮಹಾರಾಜರ ಪ್ರವಚನ. ಭಗವಂತನಿಗೆ ಕೇವಲ ನಮ್ಮ ನಿಷ್ಠೆಯ ಅವಶ್ಯಕತೆ ಇರುತ್ತದೆ. ಭಗವಂತನಿಗೆ ಕೇವಲ ನಮ್ಮ ನಿಷ್ಠೆಯ ಅವಶ್ಯಕತೆ ಇರುತ್ತದೆ. ನಾವೇನು ಕೊಡಬೇಕಪ್ಪ ಭಗವಂತನಿಗೇನು? ನಿಷ್ಠೆಯನ್ನು ಕೊಡಬೇಕು. ಭಗವಂತನ ಹತ್ತಿರ ಏನು ಕೇಳಬೇಕು? ನೀವು ಇಷ್ಟು ಕಷ್ಟಪಟ್ಟು ಇಷ್ಟು ದೂರದಿಂದ ಗೋಂದಾವಲಿಗೆ ಬಂದಿರುತ್ತೀರಿ ಅಂದರೆ ಕೇವಲ ವಿಷಯ ಕೇಳೋದಕ್ಕಾಗಿಯೇ ಬಂದಿರುವಿರೇ? ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ಭಗವಂತ ಹತ್ರ ನಾವು ಏನು ಕೇಳಬೇಕಪ್ಪ? ಭಗವಂತ ನಮಗೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಒಂದು ಸ್ಪೆಷಲ್ ಎಫೆಕ್ಟ್ ಅಂತ, ಮೂವಿದಲ್ಲೆಲ್ಲ ಸ್ಪೆಷಲ್ ಎಫೆಕ್ಟ್ ಅಂತ ಕೊಡ್ತಾನೆ. ಏನು ಸ್ಪೆಷಲ್ ಎಫೆಕ್ಟ್? ನಾವು ಏನಾದ್ರು ಸೀನ್ ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿ ಸ್ಪೆಷಲ್ ಎಫೆಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಒಂದು ಫ್ಯಾಕಲ್ಟಿ ಮನುಷ್ಯನಿಗೆ ಕೊಟ್ಟಿದ್ದಾನೆ, ವಿವೇಕ. ಬುದ್ಧಿಯಲ್ಲಿ ವಿವೇಕವನ್ನು ಇಟ್ಟಿದ್ದಾನೆ. ಅದಕ್ಕೆ ಏನು ಕೇಳಬೇಕು? ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ವಸ್ತು ವಿವೇಕ. ಏನನ್ನ ಕೇಳಬೇಕು? ಸತ್ಯನಾದಿರೋ ಸ್ಥಿರವಾಗಿರುವ ಪರಮಾತ್ಮನ ಭಕ್ತಿ ಶ್ರದ್ಧಾ ನಾಮವನ್ನು ಕೇಳಬೇಕೇ ವಿನಃ ನಾವು ಗೋಂದಾವಲಿಗೆ ಹೋಗಿ ಮಹಾರಾಜರಂತಾರೆ ಇಷ್ಟು ದೂರದಿಂದ ಬಂದು ಕೇವಲ ವಿಷಯ ಕೇಳಲಿಕ್ಕೆ ಬಂದಿದ್ದೀರಾ? ವಿಷಯ ಅಂದರೆ ಕಾಮ, ವಾಸನೆಗಳು, ಇಚ್ಛಾಗಳು ಏನು ಅಡಗಿದಾವೋ ನಮ್ಮ ಸುಪ್ತ ಮನಸ್ಸಿನಲ್ಲಿ. ಏನು ಆಗಬೇಕು, ಈ ಕೆಲಸ ಆಗಬೇಕು, ಒಂದು ಮನೆ ಕಟ್ಟಬೇಕು, ಒಂದು ನೌಕರಿ ಸಿಗಬೇಕು, ಮಕ್ಕಳಾಗಬೇಕು, ಇವೆಲ್ಲ ವಿಷಯ ಕೇಳಲಿಕ್ಕೆ ಇಲ್ಲಿ ಇಷ್ಟು ದೂರದಿಂದ ಕಷ್ಟಪಟ್ಟು ಬರ್ತೀರೇನ್ರಪ್ಪ ಅಂತ ಅವ್ರಿಗೆ ಅವರು ಸಂತರು ಹೆಂಗಿರ್ತಾರಪ್ಪ, ಮಾಯಮಾವುಲಿ. ಮಹಾರಾಜರು ನಮ್ಮ ತಾಯಿ ಥರ ಇರ್ತಾರೆ. ತಾಯಿಗೆ ಮಕ್ಕಳು ಏನಾದ್ರು ಜಾಸ್ತಿ ಚಾಕ್ಲೇಟ್ ಕೇಳಿದ್ರೆ ಹಲ್ ಕೆಟ್ಟು ಹೋಗಲಿ ಅಂತ ಕೊಡ್ತಾಳೇನು? ಅದೇ ರೀತಿಯಲ್ಲಿ ಮಹಾರಾಜರು ಕೂಡ ನಮಗೆ ವಿಷಯ ಕೇಳಲಿಕ್ಕೆ ಬರ್ತಿರಲ್ಲಪ್ಪ ಅಂತ ಅವರು ಕಳ್ಕಳಿಯಿಂದ ನಮಗೆ ಹೇಳ್ತಾರೆ, ಮಾಡಬೇಡ್ರಪ್ಪ, ಇಂಥ ಕೆಲಸ ಮಾಡಬೇಡ್ರಿ. ನೀವು ಅದನ್ನೇ ಕೇಳಿದರೆ ನೀವು ಅದನ್ನು ಕೇಳಿದರೆ ಅವನು ಕೊಡುವುದಿಲ್ಲ ಅಂದೇನೂ ಇಲ್ಲ. ನಮ್ಮಂತೆ ಅವನು ಮರ್ಯಾದಿತ ಸ್ವರೂಪವಾದ ದಾತ ಅಲ್ಲ. ನಾವು ದಾನ ಮಾಡಿದರೆ ನಮ್ಮ ಹತ್ತಿರ ಅಷ್ಟು ಕಡಿಮೆ ಆಗುತ್ತದೆ. ಆದರೆ ಅವನು ಎಷ್ಟು ಕೊಟ್ಟರೂ ಕಡಿಮೆ ಆಗುವುದಿಲ್ಲ, ಶಕ್ಯವೇ ಇಲ್ಲ. ಮಹಾರಾಜರಂತಾರೆ, ನಮ್ಮ ಥರ ಅವನು ಮರ್ಯಾದಿತಿಲ್ಲ, ಲಿಮಿಟೆಡ್ ಇಲ್ಲ. ನಮ್ಮ ಥರ ಅವನು ಟೈಮ್ ಆ್ಯಂಡ್ ಸ್ಪೇಸಿಂದ ದಾಟದವನು, ಕಾಲಾತೀತ, ಗುಣಾತೀತ, ಕರುಣಾ ಸಾಗರ ಅಂತೀವಿ. ನಾವು ಎಷ್ಟೇ ಮುಳುಗ್ ಕೇಳಿದ್ರು ಆ ಸಾಗರದಲ್ಲಿ ಪರಮಾತ್ಮ ಅದನ್ನು ಕೊಟ್ಟೇ ಕೊಡ್ತಾನೆ. ನಾವೇನಾದ್ರು ಕೊಟ್ಟರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗೋಗುತ್ತೆ ದಾನ ಕೊಟ್ಟರೆ. ಆದರೆ ಅವನು ಹಂಗಲ್ಲ, ಏನು ಕೊಟ್ಟರು ಅವನಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕೆಂದರೆ ಅವನು ಇನ್ಫೈನೈಟ್, ಅಪಾರ, ಅನಂತ ಅಂತೀವಿ. ನಾವು ವಿಷಯ ಕೇಳಿದಾಗ ಅದು ನಮಗೆ ಪ್ರಾಪ್ತವಾದರೆ ನಮ್ಮ ನಿಜವಾದ ಕಲ್ಯಾಣ ಆಗುತ್ತದೆಯೇ? ಆದ್ದರಿಂದ ನಮಗೆ ನಿಜವಾದ ಸಮಾಧಾನ ಆಗುತ್ತದೆಯೇ? ಮಹಾರಾಜರು ಮತ್ತೆ ಪ್ರಶ್ನೆ ಕೇಳ್ತಾರೆ. ನಾವೇನಾದ್ರು ಕೇಳಿದ್ವಿ, ಆ ವಿಷಯ ಪ್ರಾಪ್ತಿನೂ ಆಯಿತು, ಅದರಿಂದ ನಿಜವಾದ ಕಲ್ಯಾಣ ಆಗತ್ತಾ? ಕ್ಷಣಿಕ ವಸ್ತುಗಳನ್ನು ಕೇಳಿ ನಿಜವಾದ ಸುಖ ಸಿಗತ್ತಾ, ಸಮಾಧಾನ ಸಿಗತ್ತಾ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಮ್ಮೆ ಮಹಾರಾಜರು ಅವ್ರ ಪತ್ನಿ ಅವ್ರು ಹೋಗಿರ್ತಾರೆ ತುಕಾಮಾಯಿ ದರ್ಶನಕ್ಕೆ. ತುಕಾಮಾಯಿ ಅವ್ರ ಸದ್ಗುರುಗಳು, ಅವ್ರ ಹೆಂಡತಿ ಅಂತ ನನಗೂ ಗುರುಗಳ ದರ್ಶನ ಕರ್ಕೊಂಡು ಹೋಗ್ರಿ ಅಂತ ಹೋಗ್ತಾರೆ. ಒಂದು ವಾರ ಇಟ್ಕೋತಾರೆ. ತುಕಾಮಾಯಿ ಬರುವಾಗ, ಅಮ್ಮ ನಿನಗೇನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಕೇಳ್ತಾರೆ, ಪ್ರಾಪಂಚಿಕ ಜನರ ಥರ ನನಗೆ ಮಹಾರಾಜರಂಥ ಗಂಡು ಮಗು ಹುಟ್ಟಲಿ ಅಂತ, ಮಗು ಬೇಕು ಅಂತ ಕೇಳ್ತಾರೆ. ಆ ಕ್ಷಣಕ್ಕೆ ತುಕಾಮಾಯಿ ಹಾಗೂ ಮಹಾರಾಜರು ಒಬ್ಬರನ್ನ ದೃಷ್ಟಿಯಿಂದ ಬರೀ ನೋಡ್ತಾರೆ. ಆಯಿತು, ಖಂಡಿತವಾಗಲೂ ಆಗತ್ತೆ ಅಂತ ಹೇಳ್ತಾರೆ. ಹಣ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆಚೆ ಬಂದು ದೂರ ಹೋಗ್ತಾ ಇರ್ತಾರೆ. ಮಹಾರಾಜರವ್ರ ಪತ್ನಿಗೆ ಹೇಳ್ತಾರೆ, ಇದು ಏನಂತ ಕೇಳಿದೆ ನೀನು? ಕಾಮಧೇನು ಹತ್ರ ಹೋಗಿ ಒಂದು ಅಂಬುಲಿ ಅಂತ ವಿಷಯ ವಸ್ತುನ ಕೇಳಿದೆ ಅಲ್ವಾ? ತುಕಾಮಾಯಿ ಹತ್ರ ಕೇಳಿದರೆ ಅವ್ರು ನಿನಗೆ ಬ್ರಹ್ಮಾಂಡವನ್ನೇ ಕೊಡ್ತಿದ್ರು. ಆದರೆ ವಿಷಯ ವಸ್ತುನ ಬೇಡಿಕೆ ಮಾಡಿದಿಲ್ಲ. ಮಗು ಹುಟ್ಟತ್ತೆ, ಆದರೆ ಅದು ಅಲ್ಪಾಯುಷಿ ಇರುತ್ತದೆ ಅಂತ ಹೇಳ್ತಾರೆ. ಮಗು ಹುಟ್ಟತ್ತೆ, ಒಂದೇ ವರ್ಷದಲ್ಲಿ ಆ ಮಗು ಮತ್ತೆ ತೀರು ಹೋಗ್ಬಿಡುತ್ತೆ. ಆವಾಗ ಅವ್ರ ಪತ್ನಿಗೆ ಪಶ್ಚಾತ್ತಾಪ ಆಗಿ, ನಾನು ಮಹಾರಾಜರನ್ನ ಪಡ್ಕೊಂಡ್ಮೇಲೆ
ಎಂಥ ವಿಷಯವನ್ನು ಕೇಳಿದ್ನಲ್ಲಪ್ಪ, ಅದಕ್ಕೆ ಈ ವಿಷಯ ವಾಸನ ನನ್ನ ಮೂಲತಃ ಕಿತ್ತು ಹಾಕ್ರಿ ಅಂತ ಪ್ರಾರ್ಥನೆ ಮಾಡಿ ಮಹಾರಾಜರು ನಾಸಿಕ್ನಲ್ಲಿ 6 ತಿಂಗಳ ಕಾಲ ಅವರಿಗೆ ಯೋಗಿನಿ ಥರ ಎಲ್ಲವನ್ನು ಯೋಗ ಮತ್ತು ಪರಮಾರ್ಥದ ವೇದಾಂತದ ವಿಚಾರಗಳು, ಭಕ್ತಿ ಹೆಂಗೆ ಮಾಡಬೇಕು ಎಲ್ಲವನ್ನು ತಿಳಿ ಹೇಳಿ 6 ತಿಂಗಳ ಕಾಲ ಅವರಿಗೆಲ್ಲವನ್ನು ದೀಕ್ಷಾ ಕೊಡ್ತಾರೆ. ಅದಕ್ಕೆ ಆದ್ದರಿಂದ ನಮಗೆ ನಿಜವಾದ ಸಮಾಧಾನ ಆಗುತ್ತದೆಯೇ? ಇಲ್ಲ. ಏಕೆಂದರೆ ದೇಹ ದುಃಖಗಳು ಇಂದು ಒಂದು ಕಡಿಮೆಯಾದರೆ ನಾಳೆ ಮತ್ತೊಂದು ಬಂದೇ ಬರುತ್ತದೆ. ಆದ್ದರಿಂದ ಬರಲಿರುವ ದೇಹ ದುಃಖಗಳೆಲ್ಲವೂ ಒಂದೇ ಬಂದೇ ಬರಲಿ. ಭಗವಂತನ ಮನಸ್ಸಿನಲ್ಲಿ ನಮ್ಮನ್ನು ಯಾವ ಸ್ಥಿತಿ ಇಡಬೇಕೆಂದು ಇಚ್ಛೆ ಇದೆಯೋ ಆ ಸ್ಥಿತಿಯಲ್ಲಿ ನನಗೆ ಸಮಾಧಾನ ಕೊಡು ಎಂದಿಷ್ಟು ಅವನ ಹತ್ತಿರ ಕೇಳಬೇಕು. ಪರಿಸ್ಥಿತಿಗಳು ಪ್ರಾರಬ್ಧದಿಂದ ಬಂದಿದೆ, ಅದು ಒನ್ ಆಫ್ಟರ್ ದ ಅದರ್ ಸೀಕ್ವೆನ್ಸಲ್ಲಿ ನಡೀತಾನೆ ಇರುತ್ತೆ. ಇವತ್ತು ದುಃಖ, ನಾಳೆ ಸುಖ, ಇವತ್ತು ನಗ್ತೀರಾ, ನಾಳೆ ಅಳ್ತೀರಾ, ಇವೆಲ್ಲವೂ ನಡೀತಾನೆ ಇರುತ್ತೆ. ಅದಕ್ಕೆ ಆದರೆ ಇವೆರಡೂ ಸ್ಥಿತಿಯಲ್ಲೂ ನನ್ನ ಮನಸ್ಸಿಗೆ ಸಮಾಧಾನವನ್ನು ಕೊಡಪ್ಪ ಪರಮಾತ್ಮ ಅನ್ನೋದನ್ನೇ ನಾವು ಅವನಿಗೆ ಕೇಳಬೇಕು. ಅವನ ಕರುಣೆಯನ್ನು ಅಪೇಕ್ಷಿಸಿ ನನ್ನನ್ನು ನೀನು ನಿರ್ವಿಷಯ ಮಾಡು, ಹಾಗೂ ಏನಾದರೂ ಬೇಡಬೇಕೆಂದು ಇಚ್ಛೆಯೇ ಆಗದಂತೆ ಅನುಗ್ರಹ ಮಾಡು ಎಂದು ನೀವು ಅವನಿಗೆ ಅನನ್ಯರಾಗಿ ಶರಣು ಹೋಗಿ ಪ್ರಾರ್ಥಿಸಬೇಕು. ಅದರಲ್ಲಿಯೇ ನಿಜ ನಿಮ್ಮ ಕಲ್ಯಾಣವಿರುತ್ತದೆ. ಏನು ಪ್ರಾರ್ಥನೆ ಮಾಡಬೇಕಪ್ಪ? ಅಪ್ಪ, ನನಗೇನಾದ್ರು ಇಚ್ಛೆ ಬರಬೇಕು, ವಾಸನ ಬರಬೇಕು ಅಂದರೆ ವಾಸನ ಮೂಲವನ್ನೇ ಹೊಡೆದಾಕ್ಬಿಡಪ್ಪ. ಏನಾದ್ರು ಕೇಳಬೇಕು, ಇಂಥ ವಸ್ತು ಕೊಡಪ್ಪ ಅಂತ ಇಚ್ಛೆನೇ ಜಾಗೃತ ಆಗಬಾರ್ದು, ಅಂಥ ವೃತ್ತಿನೇ ಹೇಳಬಾರ್ದು. ಕಾಮವಾಸನೆ, ಭೋಗ ವಿಷಯಗಳು ಇಂಥದ್ದೊಂದು ಹೋಗಿ ರಾಮನ ಹತ್ರ ಕೇಳಬೇಕು ಅಂತ ಇಚ್ಛಾನೇ ಜಾಗೃತ ಆಗಬಾರ್ದು ನನಗೆ ಮಾಡಪ್ಪ ಅಂತ ಕರುಣೆಯಿಂದ ಶರಣಾಗತರಾಗಿ ಅವನನ್ನು ಬೇಡ್ಕೋಬೇಕಂತೆ. ಭಗವಂತನಿಗೆ ಕೇವಲ ನಮ್ಮ ನಿಷ್ಠೆಯ ಅವಶ್ಯಕತೆ ಇರುತ್ತದೆ. ಅತ್ಯಂತ ಪ್ರಿಯ ವಸ್ತುವಿನ ವಿಷಯದಲ್ಲಿ ನಮಗೆ ಯಾವ ಪ್ರೇಮ ಅನಿಸುತ್ತದೆಯೋ ಅದೇ ಭಗವಂತನ ವಿಷಯದಲ್ಲಿ ಅನಿಸಬೇಕು. ಸಾತ್ವಿಕ ಗುಣದ ಆಚೆಗೆ ಹೋಗದ ಹೊರತು ಭಗವಂತನ ದರ್ಶನ ಆಗುವುದಿಲ್ಲ. ಭಗವಂತ ದೇಹಾತೀತ, ಕಾಲಾತೀತ, ಗುಣಾತೀತ ಅಂದಮೇಲೆ ಕಾಲದ ಪರಿಮಿತಿಯಲ್ಲಿ ಅವನಿಗೆ 3 ಗುಣಗಳಲ್ಲಿ ಈ ಪ್ರಕೃತಿ ದೇಹ ಏನು ಬಂದಿದೆಯೋ ಆ 3 ಗುಣಗಳಲ್ಲಿ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಮನಸ್ಸು, ಬುದ್ಧಿ, ಚಿತ್ತದಿಂದ ಆಚೆ ಹೋಗಿ ಸಾತ್ವಿಕ ಗುಣದಿಂದನೂ ಕೂಡ ಆಚೆ ಹೋಗಿ ಅವನನ್ನು ತಿಳ್ಕೊಂಡ್ರಾಗ ಅವಾಗ ನಮಗೆ ಅವನಿಗೆ ಒಂದು ದರ್ಶನ ಆಗುತ್ತದೆ. ಆದ್ದರಿಂದ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗದ ಹೊರತು ಏನೂ ಸಾಧಿಸುವುದಿಲ್ಲ. ನಮ್ಮಲ್ಲಿ ಅಭಿಮಾನ ಇರುವವರೆಗೆ ನಮಗೆ ಶರಣು ಹೋಗಲು ಬರುವುದಿಲ್ಲ. ಆದ್ದರಿಂದ ಅಭಿಮಾನ ಬಿಟ್ಟು ಅವನ ಹತ್ತಿರ ಕರುಣೆಗಾಗಿ ಪ್ರಾರ್ಥಿಸಬೇಕು. ಅಂದರೆ ಆ ದಯಾ ಘನನಾದ ಪರಮಾತ್ಮನಿಗೆ ಕೃಪೆ ಮಾಡಲು ವಿಳಂಬ ಆಗುವುದಿಲ್ಲ. ಜಗತ್ತಿನಲ್ಲಿ ಯಾರಿಗೆ ಏನು ರುಚಿಸುತ್ತದೆಯೋ ನಾವು ಅದನ್ನು ಮಾಡಿದರೆ ಅದು ಅವನಿಗೆ ಪ್ರಿಯವೆನಿಸುತ್ತದೆ. ನಾವು ಯಾರಿಗಾರು ನಮ್ಮ ಮಗನಿಗೆ ಇಡ್ಲಿ ಇಷ್ಟ, ಗಂಡನಿಗೇನೋ ಇಷ್ಟ, ಅತ್ತೆಗೇನೋ ಇಷ್ಟ, ಮಾವನಿಗೇನೋ ಇಷ್ಟ, ಅಥವಾ ಹೊರಗಡೆ ನನ್ನ ಫ್ರೆಂಡಿಗೆ ಇದು ಭಾಳ ಇಷ್ಟ ರೀ, ಅದಕ್ಕೆ ಅವಳಿಗೆ ಇದನ್ನು ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವ್ರಿಗೇನಾಗುತ್ತೆ, ನಾವೇನು ಅವ್ರಿಗೆ ಇಷ್ಟಪಟ್ಟಿದ್ದ ವಸ್ತು ಕೊಟ್ಟರೆ ಅವರಿಗೆ ಭಾಳ ಆನಂದ ಆಗುತ್ತೆ. ಅಯ್ಯೋ ನನ್ನ ಫ್ರೆಂಡ್ ಇದನ್ನು ಕೊಟ್ಟಿದ್ದಾಳೆ ನೋಡ್ರಿ, ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾಳೆ, ಕೊಟ್ಲು ಅಂತ. ಭಗವಂತನಿಗೆ ಪ್ರೇಮದ ಹೊರತು ಬೇರೆ ಯಾವುದಾದ್ರೂ ಅವಶ್ಯಕತೆ ಇರುವುದಿಲ್ಲ. ನಿಸ್ವಾರ್ಥ ಬುದ್ಧಿಯ ಪ್ರೇಮದಿಂದಲೇ ಭಗವಂತನನ್ನು ಕಟ್ಟಿ ಹಾಕಲು ಬರುತ್ತದೆ. ಭಗವಂತ ಎಲ್ಲಿ ಒಂದು ಕಡೆ ಅವನು ಲುಲಾಪಾಂಗಳ ಆಗ್ತಾನೆ ಅಂತಂದರೆ ಅವನಿಗೆ ಕೈಕಾಲು ನಡೆಯೋದಿಲ್ವಂತೆ ಭಗವಂತನ ಎಲ್ಲಿ? ಭಕ್ತಿಯಲ್ಲಿ. ಆ ಭಕ್ತನ ಭಕ್ತಿಗೆ ಕಟ್ಟು ಬೀಳ್ತಾನೆ, ಅದು ಅವನು ಬಿರುದಾವಲಿ. ಯಾವುದಾದ್ರು ನಾವು ಚರಿತ್ರೆ ನೋಡಿದಾಗ, ಯಾವುದಾದ್ರು ಭಕ್ತರದ ಆಖ್ಯಾನ ಕೇಳಿದಾಗ ಭಗವಂತ ಎಲ್ಲಿ ಕಟ್ಟು ಬೀಳ್ತಾನೆ? ಆ ಭಕ್ತನ ಭಕ್ತಿಗೆ. ಎಷ್ಟು ಪ್ರೀತಿಯಿಂದ ಆರ್ತತೆಯಿಂದ ಕೂಗ್ತಾನೋ ಅಷ್ಟೇ ಬೇಗನೆ ಓಡು ಬಂದು ಅವನು ಭಗವಂತ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನಂತೆ ಭಕ್ತನಿಗೆ. ತಗೊಳಪ್ಪ, ನಾ ಬಂದಿದ್ದೀನಿ ಅಂತ. ಯಾಕೆ ಗೋರಾ ಕುಂಬಾರನಿಗೆ ಊಟ ಮಾಡಿಸ್ದ? ಕೈ ಕಟ್ಟು ಮಾಡಿದ ಕೂಡಲೇ ಹಾಜಿರ್ ಪ್ರತ್ಯಕ್ಷ ಆಗಿಬಿಟ್ಟ. 12 ವರ್ಷಗಳ ಕಾಲ ಏಕನಾಥ್ ಮಹಾರಾಜ ಮನೆಯಲ್ಲಿ ನೀರು ತುಂಬ್ತಾ ಕೂತಿದ್ದ, ಜನಾಬಾಯಿಗೆ ಹಿಟ್ಟು ಬೀಸ್ತಾ ಕೂರ್ತಿದ್ದ. ಯಾಕೆ ಅಂದರೆ ಭಕ್ತಿಯಿಂದ ಆರ್ತತೆಯಿಂದ ಕರೆದಾಗ ಅವನು ಬರದೆ ಅವನ ಗುಣಧರ್ಮ ಇದೆ. ಪ್ರೇಮದಿಂದಲೇ ಜಗತ್ತನ್ನು ಗೆಲ್ಲಲು ಬರುತ್ತದೆ. ಪ್ರೇಮವೇ ಭಗವಂತನ ವಸ್ತುವಾಗಿರುತ್ತದೆ.
ಪ್ರೇಮ ಮಾಡುವುದನ್ನು ನಾವು ನಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕು. ಎಲ್ಲರೊಡನೆ ಅತ್ಯಂತ ಪ್ರೇಮದಿಂದ, ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮ ಮನೆಯಿಂದ ಶುರು ಮಾಡಬೇಕು. ನಾವು, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಅತ್ತೆ ಮಾವ, ನಮ್ಮ ಆಪ್ತೇಷ್ಟರು, ತಂಗಿ ಮಕ್ಕಳು ಎಲ್ಲರೂ ಕೂಡ ಪ್ರೀತಿ ಪ್ರೇಮದಿಂದ ನೋಡಿದ್ರೆ ಒಂದಾರು ಒಂದು ದಿವಸ ಅವ್ರು ಏನೇ ಯಾರು ಹೆಂಗಾರು ಇರಲಿ, ಅವ್ರ ಮನಸ್ಸು ಕೂಡ ಕರಗಿ ಅದು ಕೂಡ ಆ ಪ್ರೇಮದಲ್ಲಿ ಇದಾಗೋಗುತ್ತೆ, ಮರ್ಜ್ ಆಗೋಗುತ್ತೆ, ವಿಸರ್ಜನೆ ಆಗೋಗುತ್ತೆ. ಅದು ಅವ್ರ ಗುಣನೂ ಬದಲಾಯಿಸುತ್ತೆ. ಎಷ್ಟು ನಾವು ಏನೇ ಮಾತಾಡಿದ್ರು ಎಷ್ಟು ಪ್ರೇಮದಿಂದ ನಮ್ಮನ್ನು ಸಾಕ್ತಾರೆ, ಪ್ರೀತಿ ಮಾಡ್ತಾರೆ ಅಂತ ಆವಾಗ ಏನಾಗುತ್ತೆ, ಆವಾಗ ನಾವು ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮಲ್ಲಿ ಸ್ವಾರ್ಥ ಇರಬಾರ್ದು, ನಮ್ಮಲ್ಲಿ ಕಪಟ ಇರಬಾರ್ದು, ಮತ್ತು ಯಾವ ಥರವಾದ ಅಪೇಕ್ಷೆ ಇರಬಾರ್ದು. ರಾಮ ಕೊಟ್ಟಿರೋ ಸೇವೆಯನ್ನು ರಾಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದರಲ್ಲಿ ತಾರತಮ್ಯ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು, ಎಲ್ಲರಲ್ಲೂ ಒಂದೇ ಭಾವದಿಂದ ಪ್ರೀತಿ ಮಾಡಬೇಕು. ಪ್ರೇಮ ಮಾಡುವುದಕ್ಕಾಗಿ ಬಡತನವು ಅಡ್ಡಿ ಬರುವುದಿಲ್ಲ ಅಥವಾ ಶ್ರೀಮಂತಿಕೆ ಇದ್ದರೆ ಬಹಳ ಕೊಡಬೇಕಾಗುವುದಿಲ್ಲ. ನಾಮವು ಪ್ರೇಮ ರೂಪವೇ ಆಗಿರುತ್ತದೆ. ಹಾಗೂ ನಿಜವಾದ ಪ್ರೇಮದ ವ್ಯವಹಾರವೆಂದರೆ ಕೊಡುವುದು ತೆಗೆದುಕೊಳ್ಳುವುದು ಆಗಿರುತ್ತದೆ. ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ. ನಾಮದ ಪ್ರೇಮವು ನಾಮದಲ್ಲಿಯೇ ನಿರ್ಮಾಣವಾಗುತ್ತದೆ. ಹೆಂಗೆ ಬರುತ್ತಪ್ಪ ಪ್ರೇಮ ಅಂತ ಕೇಳಿದ್ರೆ, ನಮ್ಮ ಮಗುನ ಹೆಂಗೆ ಪ್ರೇಮ ಮಾಡಬೇಕು ಅಂತ ಯಾರಾದರೂ ಹೇಳ್ಕೊಡ್ತಾರಾ? ಆಕಳು ಹೋಗ್ತಾ ಇದ್ರೆ, ಹಸು ಹೋಗ್ತಾ ಇದ್ರೆ ಆ ಕರು ಬಂದು ಗದ 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 ಅಂತ ಬಂದು ಆ ತಾಯಿಗೆ ಗುದ್ದತ್ತೆ. ಯಾಕೆ? ಪ್ರೀತಿನ ವ್ಯಕ್ತ ಮಾಡಿಸತ್ತೆ. ಅಮ್ಮ ನಾ ಬಂದಿದ್ದೀನಿ, ಹಾಲು ಕೊಡಮ್ಮ ಅಂತ. ಆ ಪ್ರೀತಿಗೆ ಸ್ಪಂದಿಸೋದೇನು ಅಂದರೆ ಕೆಚ್ಚಲಿಂದ ಧಾರಾಕಾರವಾಗಿ ಹಾಲು ಸುರಿಯೋಕ್ಕೆ ಶುರುವಾಗುತ್ತೆ. ಯಾಕೆ? ಪ್ರೇಮ ಸ್ವರೂಪ ಅದು ಭಗವಂತ. ಎಲ್ಲಿರುತ್ತೋ ಪ್ರತಿಯೊಂದು ವಸ್ತುವಲ್ಲಿ ನೀವು ನೋಡಿದ್ರೆ ಪ್ರೇಮನೇ ಕಾಣಿಸುತ್ತಲ್ಲಿ. ಎಲ್ಲೂ ನಮಗೆ ಸ್ವಾರ್ಥ, ಕಪಟ, ದ್ವೇಷ ಕಾಣಿಸುವುದೇ ಇಲ್ಲ. ಅದಕ್ಕೆ ಭಗವಂತನ ನಾಮ ತಗೊಂಡ್ರೆ ಆ ಪ್ರೇಮ ತಾನೇ ನಿರ್ಮಾಣ ಆಗುತ್ತದೆ. ಭಗವಂತನಿಗೆ ಕೊಡಲಿಕ್ಕೆ ಯೋಗ್ಯವಾದ ವಸ್ತುವು ಕೇವಲ ನಾಮವೊಂದೇ ಇರುತ್ತದೆ. ನಾವೇನು ಕೊಡ್ಲಿಕ್ಕೆ ಸಾಧ್ಯ ಭಗವಂತನಿಗೆ? ಏನೂ ಇಲ್ಲ. ನಾಮ ಅಂದರೆ ಧನ್ಯತೆ ಭಾವವನ್ನು ಅರ್ಪಿಸಬೇಕು. ಯಾಕೆ? ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಎಲ್ಲ ಅವನೇ ಕೊಟ್ಟಿದ್ದಾನೆ ನಮಗೆ. ಬುದ್ಧಿನೂ ಅವನೇ ಕೊಟ್ಟಿರೋದು, ದುಡ್ಡು, ಹಣ, ಕಾಸು, ಪೃಥ್ವಿ ಎಲ್ಲ ಕೊಟ್ಟಿದ್ದಾನೆ. ಅವನದು ವಸ್ತು ಅವನಿಗೇನು ಕೊಡೋದು? ನಾವೇನು ಕೊಡ್ಬೋದು? ಆ ನಾಮದ ಪ್ರೇಮವನ್ನು, ಜ್ಯೋತಿಯನ್ನು ಬೆಳಗಿಸಿ ಅವನಿಗೆ ಅರ್ಪಣೆ ಮಾಡೋದು. ಏನು? ಪರಮಾತ್ಮ, ನೀನು ಬೆಳಗ್ಗೆ ಎದ್ದು ಕೂಡಲೇ ಅಪ್ಪ ನೀ ನನಗೆ ಎಬ್ಸಿದ್ಯಾ, ನೀನು ಎಬ್ಬಿಸಿ ನನಗೆ ಹೊಸ ಜೀವನ, ಹೊಸ ದಿವಸ, ಹೊಸ ಕ್ಷಣಗಳನ್ನು ಕೊಟ್ಟಿದ್ಯಾ. ಇದನ್ನು ನಿನ್ನ ನಾಮದಲ್ಲಿ ಬಳಕೆ ಮಾಡಿ ನಿನಗೆ ನಾನು ಪ್ರೇಮದಿಂದ ಏನು ಕೆಲಸ ಮಾಡಿದ್ರು ಪ್ರೇಮದಿಂದ ಮಾಡ್ತೀನಿ ಅಂತ ಅವನಿಗೆ ಸಮರ್ಪಣಾ ಭಾವದಿಂದ, ನಮ್ಗೆ ಯಾವ ಸ್ತೋತ್ರ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಥ್ಯಾಂಕ್ ಯು ಅಪ್ಪ ಪರಮಾತ್ಮ, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಪರಮಾತ್ಮ ಅಂತ ಹೇಳಿದ್ರೂ ಕೂಡ ಅವನು ಭಕ್ತಿಯಿಂದ ಓಡಿ ಬರ್ತಾನೆ. ಇದನ್ನು ನೀವು ಮಾಡಿ ನೋಡಿ. ಅದನ್ನು ಕೊಟ್ಟರೆ ಅವನು ನಮ್ಮನ್ನು ಸಮಾಧಾನದಲ್ಲಿಯೇ ಇಡುತ್ತಾನೆ. ಅತ್ಯಂತ ರಹಸ್ಯಮಯವಾದ ಸಂಗತಿಯನ್ನು ನಾನು ನಿಮಗೆ ಹೇಳುತ್ತೇನೆ. ನಾಮದ ಪ್ರೇಮವೇ ಆ ರಹಸ್ಯವಾಗಿರುತ್ತದೆ. ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ನಾಮದ ಬಗ್ಗೆ ಇರುವ ಆಸ್ಥೆಯನ್ನು ಬಿಡದಿದ್ದರೆ ಅದು ನಮಗೆ ಸಹಾಯ ಮಾಡುತ್ತದೆ. ಹಾಗೂ ನಮ್ಮ ಮನಸ್ಸು ನಾಮದಲ್ಲಿ ರಮಿಸತೊಡಗುತ್ತದೆ. ಇಂದಿನ ಬೋಧವಚನ: ಭಗವಂತನ ನಾಮವೇ ಶ್ರೇಷ್ಠವಿರುತ್ತದೆ. ಆ ನಾಮದಲ್ಲಿ ಯಾರು ತನ್ಮಯರಾಗುತ್ತಾರೋ ಅವರೇ ನಿಜವಾದ ಪ್ರೇಮಿಗಳು. ಯಾರಪ್ಪ ನಿಜವಾದ ಪ್ರೇಮಿಗಳು? ಯಾರು ಭಗವಂತನ ನಾಮದಲ್ಲಿ ರಮಿಸುತ್ತಾರೋ. ಸದೋದಿತ ಬ್ರಹ್ಮಾನಂದ ಮಹಾರಾಜರು ಹೇಳ್ದಂಗೆ, ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸದೋದಿತ ರಾಮನಾಮ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು. ನಾಮ ಶ್ರೇಷ್ಠವಾಗಿದೆ. ಆ ನಾಮದ ಪ್ರೇಮ, ನಾಮ ತಗೊಂಡಾಗಲೇ ನಮಗೆ ಅದರ ರುಚಿ ಗೊತ್ತಾಗುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.